ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಈ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಚಾಲಕರು ಮತ್ತು ಆಟೋ ಚಾಲಕರ ನಡುವೆ ನಡೆಯುವಂಥ ಜಟಾಪಟಿನ ನೀವು ನೋಡ್ತಾನೆ ಇರ್ತಿದ್ರ. ರ್ಯಾಪಿಡೋ, ಬೈಕ್ ಟ್ಯಾಕ್ಸಿಗಳಿಗೆ ಯಾವುದೇ ರೀತಿಯಾದಂಥ ಬೈಕ್ ಟ್ಯಾಕ್ಸಿಗೆ ಸರ್ಕಾರದಲ್ಲಿ ಅಥವಾ ಕಾನೂನಲ್ಲಿ ಅವಕಾಶ ಇಲ್ಲ, ಆದರೂ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಇನ್ನು ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಚಾಲಕರು ಇದು ಕೋರ್ಟ್ನಲ್ಲಿದೆ, ನೀವು ಕೇಳೋ ಹಾಗಿಲ್ಲ ಅನ್ನುವಂಥದ್ದು. ಇದರ ಒಂದು ಜಟಾಪಟಿ ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ಕಡೆಗೂ ಕೂಡ ಕರ್ನಾಟಕ ಹೈಕೋರ್ಟ್ ಫುಲ್ ಸ್ಟಾಪನ್ನು ಇಟ್ಟಿದೆ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲಿದ್ದ ನಿಷೇಧವನ್ನು ರಾಜ್ಯ ಹೈಕೋರ್ಟ್ ರದ್ದುಗೊಳಿಸಿ ಬೈಕ್ ಟ್ಯಾಕ್ಸಿಲಿ ಹೋಗುವಂಥವ್ರಿಗೆ, ಅದನ್ನು ಓಡಿಸೋವಂಥವ್ರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಇದರಿಂದ ರ್ಯಾಪಿಡೋ, ಊಬರ್, ಓಲಾ ಸೇರಿದಂತೆ ಆ್ಯಪ್ ಆಧಾರಿತ ಕಂಪನಿಗಳಿಗೆ ಮತ್ತು ಬೈಕ್ ಚಾಲಕರಿಗೆ ದೊಡ್ಡ ರಿಲೀಫ್ ಅಂತೂ ಸಿಕ್ಕಿದೆ. ಇನ್ನು ರಾಜ್ಯದಲ್ಲಿ ಈ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಅವಕಾಶವನ್ನು ನೀಡುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿದ್ದು, ಇದು ಸಾರ್ವಜನಿಕರಿಗೂ ಮತ್ತು ಗಿಗ್ ವರ್ಕರ್ಗಳಿಗೂ ಕೂಡ ಸಂತೋಷದ ಸುದ್ದಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಗಳಂಥ ವಿಭು ಮತ್ತು ನ್ಯಾಯಮೂರ್ತಿಗಳಾದಂಥ CM ಜೋಶಿ ಅವರಿದ್ದಂಥ ವಿಭಾಗೀಯ ಪೀಠ ಈ ಮಹತ್ವದ ಆದೇಶವನ್ನು ನೀಡಿದೆ. ಈ ಹಿಂದೆ ಏಕಸದಸ್ಯ ಪೀಠ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಅಕ್ರಮ ಅಂತ ಘೋಷಿಸಿ ನಿಷೇಧವನ್ನು ಮಾಡಿತ್ತು. ಇದರ ವಿರುದ್ಧ ರ್ಯಾಪಿಡೋ, ಊಬರ್ ಮತ್ತು ಓಲಾ ಸೇರಿದಂತೆ ಅನೇಕ ಕಂಪನಿಗಳು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ವು. ಅಪೀಲ್ ವಿಚಾರಣೆಯ ನಂತರ ವಿಭಾಗೀಯ ಪೀಠವು ಸರ್ಕಾರದ ನಿಷೇಧದ ಆದೇಶವನ್ನು ತೆರವುಗೊಳಿಸಿದೆ. ಇನ್ನು ಬೈಕ್ ಟ್ಯಾಕ್ಸಿ ಸೇವೆಯ ಮೇಲಿನ ನಿಷೇಧವು ಜೂನ್ 2025ರಿಂದ ಜಾರಿಯಲ್ಲಿತ್ತು. ರಾಜ್ಯ ಸರ್ಕಾರವು ಮೋಟಾರ್ ವಾಹನ ಕಾಯ್ದೆಯಡಿ ಸೂಕ್ತ ನಿಯಮಗಳನ್ನು ರೂಪಿಸದ ಕಾರಣ ಏಕಸದಸ್ಯ ನ್ಯಾಯಾಧೀಶರು ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗೆ ತಡೆಯನ್ನು ಒಡ್ಡಿದ್ರು. ಇದರಿಂದ ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ಲಕ್ಷಾಂತರ ಗಿಗ್ ವರ್ಕರ್ಗಳ ಉದ್ಯೋಗಕ್ಕೆ ಧಕ್ಕೆ ಬಂದಿತ್ತು. ಪ್ರಯಾಣಿಕರಿಗೆ ಕಡಿಮೆ ವೆಚ್ಚದಲ್ಲಿ ವೇಗವಾದ ಸಂಚಾರಕ್ಕೆ ಬೈಕ್ ಟ್ಯಾಕ್ಸಿ ಜನಪ್ರಿಯ ಆಗಿತ್ತು. ನಿಷೇಧವನ್ನು ತೆರವುಗೊಳಿಸಿದಂಥ ಹೈಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯವು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಸರ್ಕಾರವು ಇಲ್ಲಿವರೆಗೂ ಕೂಡ ಬೈಕ್ ಟ್ಯಾಕ್ಸಿ ನೀತಿಯನ್ನು ರೂಪಿಸೋದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಜನರ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯ ಇದು. ನಿಷೇಧದ ಬದಲು ನಿಯಂತ್ರಣ ಮಾಡೋದು ಒಳ್ಳೆಯದಲ್ವೇ ಅಂತ ನ್ಯಾಯಾಲಯ ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಸರ್ಕಾರದ ವಿಳಂಬಕ್ಕೆ ಚೀಮಾರಿಯನ್ನು ಕೂಡ ಈ ವೇಳೆ ನ್ಯಾಯಾಲಯ ಹಾಕಿದೆ. ನಿಷೇಧ ತೆರವುಗೊಳಿಸುವ ಬಗ್ಗೆ ಒಲವನ್ನು ಕೂಡ ತೋರಿಸಿದೆ. ಕಂಪನಿಗಳು ನ್ಯಾಯಾಲಯಕ್ಕೆ ತಮ್ಮ ವಾದವನ್ನು ಕೂಡ ಖಡಕ್ಕಾಗಿ ಮಂಡಿಸಿವೆ. ಬೈಕ್ ಟ್ಯಾಕ್ಸಿ ಸೇವೆ ಕಾನೂನುಬದ್ಧವಾಗಿದ್ದು ರಸ್ತೆಯ ದಟ್ಟಣೆ ಕಡಿಮೆ ಆಗುತ್ತೆ, ಕೊನೆಯ ಮೈಲು ಸಂಪರ್ಕಕ್ಕೂ ಕೂಡ ಇದು ಸಹಕಾರಿ ಆಗುತ್ತೆ ಅಂತೇಳಿ ಊಬರ್ ಸೇರಿದಂತೆ ಹಲವು ಕಂಪನಿಗಳು ಪ್ರಬಲ ವಾದವನ್ನು ಅವರ ವಕೀಲರ ಮೂಲಕ ಮಂಡಿಸಿದೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿ ಕೂಡ ಇದರಲ್ಲಿ ಅಡಗಿದೆ ಅಂತೇಳಿ ವಾದವನ್ನು ಮಾಡಿದ್ದಾರೆ. ಇನ್ನು ಹೈಕೋರ್ಟ್ ಈ ವಾದವನ್ನು ಒಪ್ಪಿಕೊಂಡು ನಿಷೇಧವನ್ನು ರದ್ದುಪಡಿಸಿದೆ. ಈ ಆದೇಶದ ನಂತರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಆರಂಭ ಆಗಿದೆ. ಆದರೆ ಸರ್ಕಾರ ಸೂಕ್ತ ನಿಯಮಗಳನ್ನು ರೂಪಿಸಬೇಕು ಅಂತ ಹೈಕೋರ್ಟ್ ಸೂಚಿಸಿದೆ. ಬೈಕ್ ಟ್ಯಾಕ್ಸಿಗಳನ್ನು ಟ್ರಾನ್ಸ್ಪೋರ್ಟ್ ವಾಹನವಾಗಿ ನೋಂದಣಿ ಮಾಡಿಸಿ ಪರವಾನಗಿಯನ್ನು ನೀಡುವಂತೆ ಕೂಡ ನಿರ್ದೇಶನವನ್ನು ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ನೀಡಿದೆ. ಇದರಿಂದ ಸುರಕ್ಷಿತ ವಿಮೆ ಮತ್ತು ಇತರ ನಿಯಮಗಳನ್ನು ಖಚಿತಪಡಿಸಿಕೊಳ್ಬೋದು ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ಕೂಡ ಮಾನ್ಯ ಕೋರ್ಟ್ ವ್ಯಕ್ತಪಡಿಸಿದೆ.